ಮೊದಲನೆಯದಾಗಿ ವ್ಯಾಯಾಮ ಹೇಗೆ ಸುರಕ್ಷಿತವಾಗಿ ಮಾಡುವುದೆಂದು ತಿಳಿಯೋಣ. ವ್ಯಾಯಾಮ ಪ್ರತಿನಿತ್ಯ ಮಾಡುವುದರಿಂದ ಆರೋಗ್ಯದ ಬದುಕು ಸಾಧ್ಯ. ಆದರೆ ವ್ಯಾಯಾಮ ಮಾಡುವಾಗ ಕೆಲವು ಸುರಕ್ಷಿತ ಕ್ರಮಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ವ್ಯಾಯಾಮ ಅತಿ ಬಲವಂತದಿಂದ ಮಾಡಬಾರದು. ಅದು 1ನೇ ಪಾಯಿಂಟ್. 2. ವ್ಯಾಯಾಮ ಮಾಡುವಾಗ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳಿರುತ್ತವೆ. ಈ ನಿಟ್ಟಿನಲ್ಲಿ ಎಚ್ಚರಿಕೆ ಅಗತ್ಯ. 3. ಗಾಯ ಅಥವಾ ನೋವು ಉಂಟಾಗಿದ್ದರೆ ಅದರಿಂದ ಪೂರ್ಣ ಗುಣವಾಗುವವರೆಗೂ ವ್ಯಾಯಾಮ ಮಾಡಬಾರದು. 4. ಹೃದ್ರೋಗ ಅಥವಾ ಅಧಿಕ ರಕ್ತದೊತ್ತಡ ಇದ್ದ ಸಂದರ್ಭದಲ್ಲಿ ವ್ಯಾಯಾಮ ಮಾಡುವುದು ಬೇಡ. 5. ಮತ್ತು ಭರಿಸುವ ಮಾತ್ರೆಗಳನ್ನು ಸೇವಿಸಿದಾಗ, ಮಾದಕ ಪದಾರ್ಥಗಳನ್ನು ಸೇವಿಸಿದಾಗ ವ್ಯಾಯಾಮ ಮಾಡುವುದು ಬೇಡ. 6. ವ್ಯಾಯಾಮದ ಕೊರತೆಯಿಂದ ಸ್ಥೂಲಕಾಯ ಬರಬಹುದು. ಇದನ್ನು ತಪ್ಪಿಸಿಕೊಳ್ಳಲು ವ್ಯಾಯಾಮ ಮಾಡುವುದು ಮುಖ್ಯ. 7. ವ್ಯಾಯಾಮ ಮಾಡುವುದರಿಂದ ತುಂಬ ಹಸಿವಾಗುತ್ತದೆ ಎಂಬ ಮಾತು ಬರುವುದು ಸಹಜ. ಹಾಗೇನಾದರೂ ಹಸಿವು ಹೆಚ್ಚಾದರೆ ಕಡಿಮೆ ಕ್ಯಾಲರಿಯುಳ್ಳ ಆಹಾರ ಸೇವಿಸಬೇಕು. 8. ವಾರಕ್ಕೆ 3-4 ದಿನ ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ಶರೀರದ ಆಕಾರದಲ್ಲಿ ಬದಲಾವಣೆಗಳು ಕಂಡುಬರುತ್ತದೆ. ನೆಕ್ಸ್ಟ್ ನಾವು ಹಸಿವಾಗದಿರಲು ಕಾರಣ ಮತ್ತು ಪರಿಹಾರವನ್ನು ತಿಳಿಯೋಣ. ಹಸಿವಾಗುತ್ತಿಲ್ಲವೇ? ಪರಿಹಾರ ಇಲ್ಲಿದೆ. ಕೆಲವರಿಗೆ ಹಸಿವಾಗುವುದಿಲ್ಲ. ಎಷ್ಟೇ ರುಚಿಕರವಾದ ಉಪಹಾರ, ಊಟ ತಯಾರಿಸಿದರೂ ತೃಪ್ತಿಯಿಂದ ಸೇವಿಸಲು ಸಾಧ್ಯವಿಲ್ಲ. ಹಸಿವಿಲ್ಲದೆ ಹೋಗುವುದಕ್ಕೆ ಕಾರಣ ಮುಖ್ಯವಲ್ಲ. ಕೆಲವು ಸೂತ್ರಗಳನ್ನು ಅನುಸರಿಸುವುದರಿಂದ ಈ ಸಮಸ್ಯೆಯನ್ನು ನೀಗಿಸಿಕೊಳ್ಳಬಹುದು. 1. ಸರಿಯಾದ ವೇಳೆಯಲ್ಲಿ ಆಹಾರ ಸೇವಿಸಬೇಕು. ಬೇಕು ಬೇಡ ಎನ್ನುವ ಪ್ರಶ್ನೆಯೇ ಇಲ್ಲಿ ಬೇಡ. 2. ಇಷ್ಟವಾದ ಆಹಾರವನ್ನು ಹೆಚ್ಚು ಆನಂದದಿಂದ ಸೇವಿಸಬೇಕು. 3. ಸ್ನೇಹಿತರ ಜೊತೆ ಊಟ ಮಾಡುವುದರಿಂದ ಸಂತೋಷ ಉಂಟಾಗುವುದಲ್ಲದೆ ಹೆಚ್ಚಾಗಿ ಊಟ ಮಾಡಬಹುದು. 4. ಸುವಾಸನೆಯುಳ್ಳ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸುವುದಕ್ಕೆ ಪೂರಕವಾಗಿರುತ್ತದೆ. 5. ಆಹಾರ ಸೇವಿಸುವ ಜಾಗ ಹಿತವಾಗಿರಲಿ. ಸಮಯ ಸಂತೋಷವಾಗಿರಲಿ. ವಾತಾವರಣ ಹಿತವಾಗಿದ್ದರೆ ಆಹಾರ ಸೇವನೆ ಸುಲಭವಾಗುತ್ತದೆ. 6. ಊಟವಾಗಲಿ ಉಪಹಾರವಾಗಲಿ ಒಂದೇ ಸಮನೆ ಗಬಗಬನೆ ತಿನ್ನುವುದು ಬೇಡ. 7. ಊಟ ಮಾಡುವ ಮುನ್ನ 10 ಅಥವಾ 15 ನಿಮಿಷಗಳ ಕಾಲ ನಡೆಯುವುದು ಇಲ್ಲವೇ ಓಡಾಡುವುದು ಒಳ್ಳೆಯದು. 8. ಊಟ ಮಾಡುವಾಗ ಅಥವಾ ಯಾವುದೇ ಆಹಾರ ಪದಾರ್ಥಗಳ ಸೇವನೆ ಮಾಡುವಾಗ ಕೆಟ್ಟ ಯೋಚನೆಗಳಿಂದ ದೂರವಿರಬೇಕು ಅಥವಾ ದುರ್ಘಟನೆಗಳಿಂದ ದೂರವಿರಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.